ಸ್ನೇಹಿತರೆ, ಮೊನ್ನೆ ಕ್ಷುದ್ರ ಗ್ರಹವೊಂದು ಭೂಮಿಗೆ ಅಪ್ಪಳಿಸಲಿದೆ ಎಂದು ರೂಮರ್ ಹಬ್ಬಿಸಲಾಗಿತ್ತು. ಇದನ್ನು ನಾಸಾ ಆಗಲಿ ಯಾವುದೇ ಸ್ಪೇಸ್ ಏಜೆನ್ಸಿಗಳಾಗಲಿ ದೃಢೀಕರಿಸಿರಲಿಲ್ಲ. ಇದೊಂದು ಕೇವಲ ಇಂಟರ್ನೆಟ್ನಲ್ಲಿ ಬಂದ ರೂಮರ್ ಆಗಿತ್ತು. ಹೆಚ್ಚಿನ ಜನರೆಲ್ಲ ಈ ಸೋಷಿಯಲ್ ಮೀಡಿಯಾ ಕ್ರಿಯೇಟೆಡ್ ನ್ಯೂಸನ್ನು ನಿಜವೆಂದೇ ನಂಬಿದ್ದರು. ಹಾಗೆಯೇ 2038ರಲ್ಲಿ ಕ್ಷುದ್ರ ಗ್ರಹವೊಂದು ಭೂಮಿಗೆ ಬಡಿಯಲಿದೆ ಎಂಬ ಮಾತು 2 ತಿಂಗಳಿನಿಂದ ಕೇಳಿಬರುತ್ತಿದೆ. ಇದು ಭೂಮಿಗೆ ಡಿಕ್ಕಿ ಹೊಡೆಯುವ ಸಂಭವನೀಯತೆ 72% ಎಂದು ಹೇಳಲಾಗಿತ್ತು. ಇದಕ್ಕೆ ನಾಸಾ ದೃಢೀಕರಿಸಿದ ವೆಬ್ಸೈಟ್ ಕೂಡ ನೀಡಲಾಗಿತ್ತು. ಸ್ನೇಹಿತರೆ, ಈ ವಿಷಯದಲ್ಲೂ ಇಂಟರ್ನೆಟ್ನಲ್ಲಿ ಗುಲ್ಲೆಬ್ಬಿಸಲಾಗಿತ್ತು. 2038ಕ್ಕೆ ಭೂಮಿಯ ಅಂತ್ಯವೆಂದೇ ಎಲ್ಲ ಕಡೆ ಪ್ರಚಾರ ಮಾಡಲಾಗಿತ್ತು. ಆದರೆ ನಾಸಾ ಯಾವತ್ತೂ ಇದನ್ನು ದೃಢೀಕರಿಸಿರಲಿಲ್ಲ. ಕೆಲ ಪ್ರಚಾರ ಪಡೆಯುವ ಮನಸ್ಥಿತಿಗಳು ಮತ್ತು ವ್ಯೂಸ್ ಗಿಟ್ಟಿಸುವ ಯೂಟ್ಯೂಬ್ ಚಾನೆಲ್ಗಳು ಇದರ ಬಗ್ಗೆ ಭರಪೂರ ವಿಡಿಯೋ ಮಾಡಿದ್ದವು. ಸ್ನೇಹಿತರೆ, ಇದೆಲ್ಲ ಸುಳ್ಳಾಗಿದ್ದು ಅಸಲಿಗೆ 2038ರಲ್ಲಿ ಭೂಮಿಗೆ ಯಾವುದೇ ಆಸ್ಟ್ರಾಯ್ಡ್ ಡಿಕ್ಕಿ ಹೊಡೆಯುವುದಿಲ್ಲ, ಹತ್ತಿರದಿಂದ ಹಾದು ಹೋಗುವುದೂ ಇಲ್ಲ. ಇದೊಂದು ನಾಸಾ ಕಂಡಕ್ಟ್ ಮಾಡಿದ ಹೈಪೋಥಿಸಿಸ್ ಎಕ್ಸ್ಪೆರಿಮೆಂಟ್ ಆಗಿತ್ತು. ಇನ್ನು 14 ವರ್ಷಗಳ ನಂತರ, ಅಂದರೆ 2038ರಲ್ಲಿ ಭೂಮಿಗೆ ಹತ್ತಿರದಿಂದ ಒಂದು ಕ್ಷುದ್ರ ಗ್ರಹ ಸಾಗಲಿದೆ. ಅದು ಭೂಮಿಗೆ ಡಿಕ್ಕಿ ಹೊಡೆಯಲಿದೆ ಎನ್ನುವುದಾದರೆ ನಮ್ಮ ಭೂಮಿಯನ್ನು ರಕ್ಷಿಸಲು ನಾವು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಎಂದು ನಾಸಾ ಜನರಿಗೆ ಕೇಳಿತ್ತು. ಈ ಥಾಟ್ ಎಕ್ಸ್ಪೆರಿಮೆಂಟ್ನಲ್ಲಿ ಆ ಕ್ಷುದ್ರ ಗ್ರಹ ಭೂಮಿಗೆ ಅಪ್ಪಳಿಸುವ ಸಂಭವನೀಯತೆ 72% ಎಂದು ನಾಸಾ ಹೇಳಿತ್ತು. ಇದಕ್ಕೆ ಜನರು ಹಲವಾರು ರೀತಿಯಲ್ಲಿ ಪ್ರತಿಕ್ರಿಯಿಸಿ ಯಾವ ರೀತಿಯ ಉಪಾಯಗಳನ್ನು ಮಾಡಿ ಆ ಆಸ್ಟ್ರಾಯ್ಡ್ನಿಂದ ಭೂಮಿಯನ್ನು ರಕ್ಷಿಸಬಹುದು ಎಂದು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದರು. ಆದರೆ ಕೆಲ ಯೂಟ್ಯೂಬ್ ಚಾನೆಲ್ಗಳು, ವೆಬ್ಸೈಟ್ಗಳು, ಇಂಟರ್ನೆಟ್ ಪೇಜ್ಗಳು ಮಾತ್ರ ಇದು ನಿಜವೆಂಬಂತೆ ಗುಲ್ಲೆಬ್ಬಿಸಿ ಬಿಟ್ಟಿದ್ದವು. ಎಲ್ಲರಿಗೂ ಭೂಮಿಯ ಅಂತ್ಯ ಎಂಬ ಟೈಟಲ್ ಹಾಕಿ ವ್ಯೂಸ್ ಪಡೆಯುವುದೇ ಮುಖ್ಯವಾಗಿತ್ತು. ಇಂದಿಗೂ ಇದರ ಅಸಲಿಯತ್ತು ಗೊತ್ತಿಲ್ಲದೆ ಕೆಲವರು ಅದನ್ನು ನಿಜವೆಂದೇ ನಂಬಿ ಕುಳಿತಿದ್ದಾರೆ. ಆದರೆ ಈಗ ವಿಜ್ಞಾನಿಗಳು ಅದಕ್ಕಿಂತಲೂ ಇನ್ನೊಂದು ಸತ್ಯ ಸಂಗತಿಯನ್ನು ಪತ್ತೆ ಹಚ್ಚಿದ್ದಾರೆ. ಸತ್ಯ ಸಂಗತಿ ಏನೆಂದರೆ, ಇದೇ ತಿಂಗಳ ಕೊನೆಯಲ್ಲಿ ಕ್ಷುದ್ರ ಗ್ರಹವೊಂದು ಭೂಮಿಯ ಹತ್ತಿರದಿಂದ ಹಾದು ಹೋಗಲಿದ್ದು ಅದು ಭೂಮಿಗೆ 2 ತಿಂಗಳವರೆಗೆ ಸುತ್ತು ಬರಲಿದೆ ಎಂಬ ಸಂಗತಿಯಾಗಿದೆ. ಇದರಿಂದ ಭೂಮಿಗೆ ಏನಾದರೂ ತೊಂದರೆ ಇದೆಯೇ ಎಂಬ ಬಗ್ಗೆ ವಿಜ್ಞಾನಿಗಳು ಏನು ಹೇಳುತ್ತಾರೆ ನೋಡೋಣ. ಸ್ನೇಹಿತರೆ, ನಮ್ಮ ಸೌರವ್ಯೂಹದಲ್ಲಿ ಮಿಲಿಯನ್ ಗಟ್ಟಲೆ ಕ್ಷುದ್ರ ಗ್ರಹಗಳಿರುವುದು ನಿಮಗೆ ಗೊತ್ತಿದೆ. ಅದರಲ್ಲಿ ಕೆಲವೊಂದು ಭೂಮಿಗೆ ಹತ್ತಿರದಲ್ಲಿ ತಿರುಗುತ್ತಿರುವ ಕ್ಷುದ್ರ ಗ್ರಹಗಳಿವೆ. ಇದನ್ನು ನಿಯರ್ ಅರ್ತ್ ಆಬ್ಜೆಕ್ಟ್ಸ್ ಎಂದು ಕರೆಯಲಾಗುತ್ತದೆ. ಇಲ್ಲಿ ಕ್ಷುದ್ರ ಗ್ರಹಗಳು, ಧೂಮಕೇತುಗಳು ಸೇರಿವೆ. ಅಂತಹ ಆಕಾಶಕಾಯಗಳೇ 30,000ದಷ್ಟು ಸಂಖ್ಯೆಯಲ್ಲಿವೆ. ನಿಮಗೆ ತಿಳಿದಂತೆ ಕ್ಷುದ್ರ ಗ್ರಹ ಅಥವಾ ಆಸ್ಟ್ರಾಯ್ಡ್ ಎಂದರೆ ಅದೊಂದು ದೊಡ್ಡ ಬಂಡೆಯ ಒಂದು ಚೂರು. ಇದು ಕೆಲವಾರು ಮೀಟರ್ಗಳಷ್ಟು ದೊಡ್ಡದಿರಬಹುದು ಅಥವಾ ಕಿಲೋಮೀಟರ್ಗಳಷ್ಟು ದೊಡ್ಡದು ಇರಬಹುದು. ಈಗ ಇಂತಹ ಒಂದು ಕ್ಷುದ್ರ ಗ್ರಹದಲ್ಲಿ ಒಂದು ಕ್ಷುದ್ರ ಗ್ರಹ ಭೂಮಿಗೆ ಹತ್ತಿರ ಬಂದು ಕೆಲವಷ್ಟು ದಿನ ಭೂಮಿಗೆ ಸುತ್ತು ಬರಲಿದೆ. ಇದರಿಂದ ಭೂಮಿಗೆ ಯಾವುದೇ ಅಪಾಯವಿಲ್ಲವೆಂದು ವಿಜ್ಞಾನಿಗಳು ತಿಳಿಸಿರುವುದರಿಂದ ನಾವು ಇದರ ಬಗ್ಗೆ ಏನು ಹೆದರಬೇಕಾಗಿಲ್ಲ. ಈ ಕ್ಷುದ್ರ ಗ್ರಹವನ್ನು 2024 PT5 ಎಂದು ವಿಜ್ಞಾನಿಗಳು ಕರೆದಿದ್ದಾರೆ. ಇದು ನಾವು ಕಳುಹಿಸಿದ ಸ್ಯಾಟಲೈಟ್ ಹೇಗೆ ಭೂಮಿಗೆ ಸುತ್ತು ಬರುತ್ತದೆಯೋ ಅದೇ ರೀತಿಯಲ್ಲಿ ಭೂಮಿಯನ್ನು ಪರಿಭ್ರಮಿಸಲಿದೆ. ನಮ್ಮ ಚಂದ್ರನನ್ನು ಭೂಮಿಯ ಸ್ವಾಭಾವಿಕ ಉಪಗ್ರಹ ಎಂದು ಕರೆಯಲಾಗುತ್ತದೆ. ಇದು ಒಂದರ್ಥದಲ್ಲಿ ಸ್ವಲ್ಪ ದಿನಗಳವರೆಗೆ ಭೂಮಿಯ ಸ್ವಾಭಾವಿಕ ಉಪಗ್ರಹವಾಗಿರಲಿದೆ. ಕೆಲ ವಿಜ್ಞಾನಿಗಳು ಇದನ್ನೇ ಮಿನಿ ಮೂನ್ ಎಂದು ಕರೆದಿದ್ದಾರೆ. ಆದರೆ ಇದರಿಂದ ಭೂಮಿಗೆ ಯಾವುದೇ ಅಪಾಯವಿಲ್ಲ, ಹೆದರುವ ಅಗತ್ಯವಿಲ್ಲ ಎಂದು ವಿಜ್ಞಾನಿಗಳು ಹೇಳಿದ್ದಾರೆ. ಅಷ್ಟಕ್ಕೂ ಇದು ನಮ್ಮ ಬರಿಗಣ್ಣಿಗೆ ಕಾಣಿಸುವಷ್ಟು ಹತ್ತಿರದಲ್ಲೇನೂ ಇರುವುದಿಲ್ಲ. ಇದು ಭೂಮಿಯಿಂದ 45 ಮಿಲಿಯನ್ ಕಿಲೋಮೀಟರ್ಗಳಷ್ಟು ದೂರದಲ್ಲಿರುತ್ತದೆ. ಇದನ್ನು ಟೆಲಿಸ್ಕೋಪ್ ಮತ್ತು ರ್ಯಾಡಾರ್ಗಳಿಂದ ಮಾತ್ರ ವೀಕ್ಷಿಸಲು ಸಾಧ್ಯ. ಸ್ನೇಹಿತರೆ, ಭೂಮಿಗೆ ಡಿಕ್ಕಿ ಹೊಡೆಯುವ ಯಾವುದೇ ಕ್ಷುದ್ರ ಗ್ರಹದ ಮಾಹಿತಿ ನಮಗೆ ಮೊದಲೇ ಗೊತ್ತಾಗುತ್ತದೆಯೇ ಎಂಬ ಅನುಮಾನ ಹಲವರಲ್ಲಿದೆ. ಹೌದು, ನಾವೀಗ ಹೇಳಿದ 2024 PT5ಯಿಂದ ಭೂಮಿಗೇನೂ ಅಪಾಯವಿಲ್ಲವೆಂದು ತಿಳಿಯಲಾಗಿದೆ. ಇಂತಹ ಸಾವಿರಾರು ಕ್ಷುದ್ರಗ್ರಹಗಳು ಭೂಮಿಗೆ ಹತ್ತಿರದಿಂದ ಹಾದು ಹೋಗುವಾಗ ಅವು ಎಷ್ಟು ಹತ್ತಿರ ಬರಲಿದೆ ಎಂಬ ಲೆಕ್ಕಾಚಾರವನ್ನು ಹೇಗೆ ಹಾಕಲಾಗುತ್ತದೆ ಎಂಬ ಒಂದು ಪ್ರಶ್ನೆ ಎಲ್ಲರಿಗೂ ಇದೆ.
ಅಲ್ಲದೆ ಅದು ಭೂಮಿಗೆ ಡಿಕ್ಕಿ ಹೊಡೆಯಲಿದೆಯೇ ಇಲ್ಲವೇ, ಅದರ ಸಂಭವನೀಯತೆ ಎಷ್ಟಿದೆ ಎಂದು ಹೇಗೆ ಲೆಕ್ಕಾಚಾರ ಹಾಕಲಾಗುತ್ತದೆ ಎಂಬ ಅನುಮಾನ ನಿಮಗೆಲ್ಲರಿಗೂ ಇದೆ. ನಮ್ಮ ಮುಂದುವರಿದ ತಂತ್ರಜ್ಞಾನವೇ ಇಂದು ನಮ್ಮೆಲ್ಲರನ್ನು ಅಪಾಯದಿಂದ ರಕ್ಷಿಸುವ ಅಥವಾ ಮುನ್ಸೂಚನೆ ನೀಡುವ ಸಾಧನವಾಗಿದೆ. ವಿಜ್ಞಾನಿಗಳು ಈಗಾಗಲೇ ಭೂಮಿಯ ರಕ್ಷಣಾ ವ್ಯವಸ್ಥೆಗಾಗಿಯೇ 4 ದೊಡ್ಡ ಪ್ರಾಜೆಕ್ಟ್ಗಳನ್ನು ಮಾಡಿಟ್ಟುಕೊಂಡಿದ್ದಾರೆ. ಅದರಲ್ಲಿ ಮೊದಲನೆಯದಾಗಿ ಬರುವುದೇ ಲೀನಿಯರ್ ಲಿಂಕನ್ ನಿಯರ್ ಅರ್ತ್ ಆಸ್ಟ್ರಾಯ್ಡ್ ರಿಸರ್ಚ್. ಇದು 1996ರಲ್ಲಿ ಶುರುವಾಗಿದ್ದು, ಇದನ್ನು ನಾಸಾ, ಅಮೆರಿಕದ ಏರ್ಫೋರ್ಸ್ ಮತ್ತು MITಯ ನಡುವಿನ ಕೊಲಾಬ್ರೇಷನ್ನಿಂದ ನಡೆಸಲಾಗುತ್ತಿದೆ. ಇದರಲ್ಲಿ 2 1 ಮೀಟರ್ ಎತ್ತರದ ಟೆಲಿಸ್ಕೋಪ್ ಮತ್ತು 1 ಅರ್ಧ ಮೀಟರ್ ಎತ್ತರದ ಟೆಲಿಸ್ಕೋಪ್ ಹೊಂದಿದ್ದು, ಭೂಮಿಯತ್ತ ಬರುತ್ತಿರುವ ಯಾವುದೇ ಆಕಾಶಕಾಯಗಳನ್ನು ಗುರುತಿಸಲು ಇವುಗಳನ್ನು ನಿಯೋಜಿಸಲಾಗಿದೆ. ಲೀನಿಯರ್ ಪ್ರತಿ ವರ್ಷ 10,000ದಷ್ಟು ಆಕಾಶಕಾಯಗಳನ್ನು ಗುರುತಿಸುತ್ತದೆ. ಇದುವರೆಗೆ ನಾವು ಕಂಡುಹಿಡಿದಿರುವ ಆಕಾಶಕಾಯಗಳಲ್ಲಿ 65% ಆಕಾಶಕಾಯಗಳನ್ನು ಇದೊಂದೇ ಪ್ರಾಜೆಕ್ಟ್ ಕಂಡುಹಿಡಿದಿದೆ. ಸ್ನೇಹಿತರೆ, ಎರಡನೇ ಪ್ರಾಜೆಕ್ಟ್ CSS ಕ್ಯಾಟಲಿನಾ ಸ್ಕೈ ಸರ್ವೆ. ಅರಿಜೋನಾ ಯೂನಿವರ್ಸಿಟಿಯಿಂದ 1998ರಲ್ಲಿ ಪ್ರಾರಂಭವಾದ ಈ ಪ್ರಾಜೆಕ್ಟ್ 2 ದೊಡ್ಡ ಟೆಲಿಸ್ಕೋಪ್ಗಳನ್ನು ಬಳಸಿ ಆಕಾಶದತ್ತ ಎದುರು ನೋಡುತ್ತಿದೆ. ಇದು ಎಷ್ಟು ನಿಖರವಾಗಿ ಆಕಾಶಕಾಯಗಳನ್ನು ಪತ್ತೆ ಹಚ್ಚುತ್ತದೆ ಎಂಬುದಕ್ಕೆ ಒಂದು ಉದಾಹರಣೆ ನೋಡೋಣ. 2008ರಲ್ಲಿ ಒಂದು ಸಣ್ಣ ಆಸ್ಟ್ರಾಯ್ಡ್ ಬಗ್ಗೆ ಇದು ಹೇಳಿತ್ತು. ಸಣ್ಣದೆಂದರೆ ಅದು ಕೇವಲ 4 ಮೀಟರ್ನಷ್ಟು ಚಿಕ್ಕದಾಗಿತ್ತು. ಅದು ಭೂಮಿಯ ಯಾವ ಭಾಗದಲ್ಲಿ ಬೀಳಲಿದೆ, ಎಷ್ಟು ಹೊತ್ತಿಗೆ ಬೀಳಲಿದೆ ಎಂದು CSS ಲೆಕ್ಕಾಚಾರ ಹಾಕಿ ಹೇಳಿತ್ತು. ಅದರ ಲೆಕ್ಕಾಚಾರದಂತೆಯೇ ಉತ್ತರ ಸೂಡಾನ್ನ ಮರುಭೂಮಿಯಲ್ಲಿ ಆ ಆಸ್ಟ್ರಾಯ್ಡ್ ಹೋಗಿ ಬಿದ್ದಿತ್ತು. ಸ್ನೇಹಿತರೆ, ಮೂರನೇ ಪ್ರಾಜೆಕ್ಟ್ ಪ್ಯಾನ್ ಸ್ಟಾರ್ಸ್ ಪ್ಯಾನರಾಮಿಕ್ ಸರ್ವೆ ಟೆಲಿಸ್ಕೋಪ್ ಆ್ಯಂಡ್ ರ್ಯಾಪಿಡ್ ರೆಸ್ಪಾನ್ಸ್ ಸಿಸ್ಟಮ್. ಇದು ಪೆಸಿಫಿಕ್ ಓಷನ್ನ ನಡುವೆ ಇರುವ ಹವಾಯಿ ದ್ವೀಪದಲ್ಲಿ ಸ್ಥಾಪಿತವಾಗಿರುವ ಬೃಹತ್ ಟೆಲಿಸ್ಕೋಪ್ ಆಗಿದೆ. ಈ ಪ್ರಾಜೆಕ್ಟ್ಗಳು ಒಂದಕ್ಕಿಂತ ಒಂದು ಆಧುನಿಕವಾಗಿದ್ದು, ಈ ಪ್ಯಾನ್ ಸ್ಟಾರ್ಸ್ನಲ್ಲಿನ ಟೆಲಿಸ್ಕೋಪ್ ಸೆರೆ ಹಿಡಿಯುವ ಚಿತ್ರಗಳು ಭೂಮಿಯ ಮೇಲಿನ ಅತ್ಯಂತ ಸ್ಪಷ್ಟ ಚಿತ್ರವಾಗಿದೆ. ಇದು 1.4 ಬಿಲಿಯನ್ ಪಿಕ್ಸೆಲ್ಗಳ ಕ್ಯಾಮರಾವನ್ನು ಹೊಂದಿದೆ ಎಂದರೆ ಇದರ ಶಕ್ತಿಯನ್ನು ನೀವೇ ಊಹಿಸಬಹುದು. ಸ್ನೇಹಿತರೆ, ನಾಲ್ಕನೇ ಪ್ರಾಜೆಕ್ಟ್ ಅಟ್ಲಾಸ್ ಆಸ್ಟ್ರಾಯ್ಡ್ ಟೆರೆಸ್ಟ್ರಿಯಲ್ ಇಂಪ್ಯಾಕ್ಟ್ ಲಾಸ್ಟ್ ಅಲರ್ಟ್ ಸಿಸ್ಟಮ್. ಇದು ಕೂಡ ಹವಾಯಿ ದ್ವೀಪದಲ್ಲಿರುವ ಒಂದು ಟೆಲಿಸ್ಕೋಪ್ ಆಗಿದ್ದು, ಮೊದಲಿನ 3 ಸಿಸ್ಟಮ್ಗಳ ಕಣ್ಣು ತಪ್ಪಿಸಿ ಯಾವುದೇ ಆಸ್ಟ್ರಾಯ್ಡ್ಗಳು ಪಾರಾಗಿ ಬಂದರೂ ಕೂಡ ಈ ಟೆಲಿಸ್ಕೋಪ್ನಿಂದ ಪಾರಾಗಲು ಸಾಧ್ಯವಿಲ್ಲ. ವಿಜ್ಞಾನಿಗಳು ಇದನ್ನೊಂದು ಲಾಸ್ಟ್ ವಾರ್ನಿಂಗ್ ಸಿಸ್ಟಮ್ ಎಂದು ಕರೆದಿದ್ದಾರೆ. ಇದು ಎಷ್ಟು ಪ್ರಬಲವಾದ ಸಿಸ್ಟಮ್ ಎಂದರೆ, ರಾತ್ರಿಯ ಆಕಾಶವನ್ನು ಇದು 2 ಬಾರಿ ಸ್ಕ್ಯಾನ್ ಮಾಡಿ ಯಾವುದೇ ಅಪಾಯಕ್ಕಾಗಿ ನೋಡಬಲ್ಲದು. ಯಾವುದೇ ಟೆಲಿಸ್ಕೋಪ್ಗಳಿಂದ ಆಸ್ಟ್ರಾಯ್ಡ್ ತಪ್ಪಿಸಿಕೊಂಡರೂ ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಾವೀಗ ಹೇಳುತ್ತಿರುವ 2024 PT5 ಇದೇ ಅಟ್ಲಾಸ್ ಸಿಸ್ಟಮ್ ಪತ್ತೆ ಹಚ್ಚಿರುವ ಆಸ್ಟ್ರಾಯ್ಡ್ ಆಗಿದೆ. ಸ್ನೇಹಿತರೆ, ನಮ್ಮ ಇಡೀ ಭೂಮಿಯ ಡಿಫೆನ್ಸ್ ಸಿಸ್ಟಮ್ ತುಂಬ ಸ್ಟ್ರಾಂಗ್ ಆಗಿದೆ ಎಂದು ನಿಮಗಿಲ್ಲಿ ಮನದಟ್ಟು ಮಾಡಿಕೊಡುವುದೇ ನಮ್ಮ ಉದ್ದೇಶವಾಗಿತ್ತು. 2024 PT5 ಇದೇ ಸೆಪ್ಟೆಂಬರ್ 25ರಂದು ಭೂಮಿಯ ಹತ್ತಿರ ಬಂದು ಕುದುರೆಲಾಳಾಕೃತಿಯ ಪಥದಲ್ಲಿ ಭೂಮಿಯನ್ನು ಸುತ್ತು ಹಾಕಿ ನವೆಂಬರ್ 25ರಂದು ಮುಂದೆ ಸಾಗಲಿದೆ. ಇಡೀ ಭೂಮಿಗೆ ಒಂದು ಸಂಪೂರ್ಣ ಸುತ್ತು ಹಾಕಲು ಅದು 53 ದಿನಗಳನ್ನು ತೆಗೆದುಕೊಳ್ಳುತ್ತದೆ. 33 ಫೀಟ್ ಅಥವಾ 10 ಮೀಟರ್ನಷ್ಟು ದೊಡ್ಡದಾಗಿರುವ ಈ ಆಸ್ಟ್ರಾಯ್ಡ್ ಭೂಮಿಗಿಂತ 45 ಮಿಲಿಯನ್ ಕಿಲೋಮೀಟರ್ನಷ್ಟು ದೂರದಲ್ಲಿ ಸಾಗುತ್ತದೆ. ನಾವು ಹೇಳಿದ ನಮ್ಮ ಆಧುನಿಕ ಡಿಫೆನ್ಸ್ ಸಿಸ್ಟಮ್ ಆದ ಅಟ್ಲಾಸ್ ಇದನ್ನು ಕಳೆದ ತಿಂಗಳಷ್ಟೇ ಪತ್ತೆ ಹಚ್ಚಿತ್ತು. ಅಂದರೆ ಕೊನೆ ಕ್ಷಣದಲ್ಲಿ ಆಗಸ್ಟ್ 7ರಂದು ಪತ್ತೆ ಹಚ್ಚಿ ಇದರ ಪಥವನ್ನು ಹೇಳಿತ್ತು. ವಿಜ್ಞಾನಿಗಳು ಇದರಿಂದ ಭೂಮಿಗೇನು ತೊಂದರೆ ಇಲ್ಲ ಎಂದು ಹೇಳಿರುವುದರಿಂದ ನಾವು ಇದರ ಬಗ್ಗೆ ಹೆದರಬೇಕಾಗಿಲ್ಲ. ಭೂಮಿಗೆ ಈ ರೀತಿಯ ಆಸ್ಟ್ರಾಯ್ಡ್ ಹತ್ತಿರ ಬರುವುದು ಇದೇ ಮೊದಲನೇ ಬಾರಿಯೇ ಎಂದು ನೀವು ಕೇಳಿದರೆ ವಿಜ್ಞಾನಿಗಳು ಹೇಳುತ್ತಾರೆ, ಇಲ್ಲ, ಇದೇ ಮೊದಲಲ್ಲ, 2022ರಲ್ಲಿಯೂ ಒಂದು ಆಸ್ಟ್ರಾಯ್ಡ್ ಇದೇ ರೀತಿ ಭೂಮಿಯ ಹತ್ತಿರ ಬಂದು ಹೋಗಿತ್ತು ಎನ್ನುತ್ತಾರೆ.
ಅದಕ್ಕೆ 2022 NX-1 ಎಂದು ಹೆಸರನ್ನು ಕೊಟ್ಟಿದ್ದರೂ ಅದೇ ಆಸ್ಟ್ರಾಯ್ಡ್ 1981ರಲ್ಲಿಯೂ ಒಮ್ಮೆ ಭೂಮಿಯ ಹತ್ತಿರ ಬಂದು ಹೋಗಿತ್ತು ಎಂಬುದು ತಿಳಿಯುತ್ತದೆ. ಇದೇ ರೀತಿ 2006ರಲ್ಲಿಯೂ ಮತ್ತೊಂದು ಆಸ್ಟ್ರಾಯ್ಡ್ ಭೂಮಿಯ ಹತ್ತಿರ ಬಂದು ಸುತ್ತು ಹಾಕಿ ಹೋಗಿತ್ತು. ಸ್ನೇಹಿತರೆ, ಈ ಆಸ್ಟ್ರಾಯ್ಡ್ಗಳೆಲ್ಲ ಯಾಕೆ ಸುತ್ತು ಬರುತ್ತವೆ ಎಂಬ ಪ್ರಶ್ನೆ ನಿಮಗಿರುವುದಾದರೆ ಹೇಳುತ್ತೇವೆ ಕೇಳಿ. ಅವುಗಳು ಸೂರ್ಯನಿಗೆ ಒಂದು ದೀರ್ಘ ವೃತ್ತಾಕಾರದಲ್ಲಿ ಸುತ್ತು ಬರುತ್ತಿರುತ್ತವೆ. ಅದರ ಪಥದಲ್ಲಿ ಬೇರೆ ಗ್ರಹಗಳು ಸಿಕ್ಕಾಗ ಅದು ಆ ಗ್ರಹದ ಗ್ರಾವಿಟಿಯ ಸೆಳೆತಕ್ಕೊಳಗಾಗಿ ಈ ರೀತಿಯಾಗಿ ಕೆಲವೊಮ್ಮೆ ಗ್ರಹದ ಹತ್ತಿರ ಬಂದು ಹೋಗುತ್ತದೆ. ಅಷ್ಟಕ್ಕೂ ಈ 10 ಮೀಟರ್ ಗಾತ್ರದ ಆಸ್ಟ್ರಾಯ್ಡ್ ಭೂಮಿಗೆ ಬಡಿದರೂ ಯಾರಿಗೇನೂ ಹಾನಿಯಾಗುವುದಿಲ್ಲ. ಆದರೆ ವಿಜ್ಞಾನಿಗಳಿಗೆ ಚರ್ಚೆಯ ವಿಷಯವಾಗಿರುವುದು ಬೇರೆ ಕಾರಣಕ್ಕೆ. ಕೆಲವರು ಇದನ್ನು ಮಿನಿ ಮೂನ್ ಎಂದು ಕರೆದರೆ, ಕೆಲವರು ಇದು ಭವಿಷ್ಯದ ಆಸ್ಟ್ರಾಯ್ಡ್ ಮೈನಿಂಗ್ಗೆ ಅಧ್ಯಯನ ಮಾಡಲು ಸರಿಯಾದ ಸಮಯ ಎಂದಿದ್ದಾರೆ. ಇದು ಕಡಿಮೆ ಅವಧಿಯಲ್ಲಿ ಪತ್ತೆಯಾಗಿದ್ದರಿಂದ ಇದರ ಬಗ್ಗೆ ತಿಳಿಯಲು ಸ್ಪೇಸ್ ಕ್ರಾಫ್ಟ್ ಕಳಿಸುವಂತಿಲ್ಲ, ಭೂಮಿಯಿಂದಲೇ ಇದನ್ನು ಅಧ್ಯಯನ ಮಾಡಬೇಕಾಗುತ್ತದೆ. ವಿಜ್ಞಾನಿಗಳು ಈಗಾಗಲೇ ಭೂಮಿಯ ಹತ್ತಿರದಿಂದ ಹಾದು ಹೋಗಲಿರುವ ಆಸ್ಟ್ರಾಯ್ಡ್ಗಳ ಪಟ್ಟಿಯನ್ನು ತಯಾರಿಸಿದ್ದಾರೆ. ಅವುಗಳನ್ನು ಭೂಮಿಗೆ ಡಿಕ್ಕಿ ಹೊಡೆಯುವ ಸಂಭವನೀಯತೆಯ ಪ್ರಕಾರ ವಿಂಗಡಿಸಲಾಗಿದೆ. ಈ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿರುವ ಆಸ್ಟ್ರಾಯ್ಡ್ ಭೂಮಿಗೆ ಬಡಿಯುವ ಸಂಭವನೀಯತೆ 1% ಇಲ್ಲ. ಅದು ಕೇವಲ 0.25% ಅಷ್ಟೇ. ಉಳಿದವುಗಳೆಲ್ಲ ಅದಕ್ಕಿಂತಲೂ ಕಡಿಮೆ ಡಿಕ್ಕಿ ಸಂಭವನೀಯತೆಯನ್ನು ಹೊಂದಿದೆ. ಹಾಗಾಗಿ ನಾವು ಸದ್ಯದ ಕಾಲಘಟ್ಟದಲ್ಲಿ ಯಾವುದೇ ಭಯವಿಲ್ಲದೆ ಬದುಕಬಹುದು. ಕೇವಲ ರೂಮರ್ ಹಬ್ಬಿಸುವವರ ಮಾತುಗಳಿಗೆ ಕಿವಿಗೊಡದೆ ಕುಳಿತಿದ್ದರೆ ಸಾಕು. ಸ್ನೇಹಿತರೆ, ಹೇಗನಿಸಿತು ಇವತ್ತಿನ ಎಪಿಸೋಡ್? ಕಾಮೆಂಟ್ ಮಾಡಿ. ವೀಕ್ಷಣೆಗಾಗಿ ಧನ್ಯವಾದಗಳು.